ಹೆಣ್ಮಕ್ಳು ಬಹಳ ಜನ ಕೆಲಸ ಮಾಡ್ತಾರೆ. ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಏನಿವತ್ತು ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಇವತ್ತು ಏನು ಉದ್ಯೋಗ ಕೊಟ್ಟಿರ್ತಕ್ಕಂಥ ಹೆಣ್ಮಕ್ಳಿಗೆ ಇವತ್ತು ಆ ಗಾರ್ಮೆಂಟ್ ಫ್ಯಾಕ್ಟ್ರಿ ಓನರ್ಗಳು ಸಹ ಕಷ್ಟದ ದಿನಗಳನ್ನ ಎದುರಿಸ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ನೋಡಿದೀನಿ. ಯಾಕೆ ಅಂತಂದ್ರೆ ಸುದರ್ಶನ್ ಕಾವ್ಯ ಅವರು ಅಂತೇಳಿ ಅವರು ಹಾಸನದವರು ಮುಂಚೆ ದೇವೇಗೌಡರ ಸಭೆಗೆ ಬಹಳ ಬೇಕಾಗಿರ್ತಕ್ಕಂಥವ್ರು. ಇಲ್ಲೇ ನಮ್ಮ ಮನೆಯಿಂದ ಕಾಂಗ್ರೆಸ್ ಟೌನ್ಶಿಪ್ ಬಂದಿದೆ. ನಮ್ಗೆ ಬಹಳ ಬೇಕಾಗಿರ್ತಕ್ಕಂಥವ್ರು. ಸುಮಾರು 20,000 ಜನಕ್ಕೆ ಕೆಲಸವನ್ನು ಕೊಟ್ಟಿದ್ರು. ಸುಮಾರು 20,000 ಜನಕ್ಕೆ ಕೆಲಸವನ್ನು ಕೊಟ್ಟಿದ್ರು. ಇವತ್ತು ಅವರೆಲ್ಲ ಬೇರೆ ಬೇರೆ ಹೇಳಿ ಒಂದು ದಾಸ್ ನಾನು ಅದೇ ಬರ್ಕೊಂತ ಇದೆ. ದಾಸ್ ಕ್ಯಾಪಿಟಲ್ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದಿದ್ರು. ಅದೇ ನಂಗೆ ಕೇಳ್ತಾ ಇದೆ. ಅದಾದ ನಂತರ ಆ ದಾಸ್ ಕ್ಯಾಪಿಟಲ್ ಅಂತ ಏನು ಒಂದು ಪುಸ್ತಕವನ್ನು ಬರೆದಿದ್ರು. ಅವರು 12 ಗಂಟೆಗಳ ಕಾಲ ಏನು ಕಾರ್ಮಿಕರು ಕೆಲಸವನ್ನ ಮಾಡಬೇಕು ಅಂತೇಳಿ ಅವರು ಒಂದು ಪುಸ್ತಕವನ್ನು ಬರೆದಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದೇ ರೀತಿ ಏನು ನಮ್ಮ ಸಂವಿಧಾನ ತಂದುಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಅದಕ್ಕೆ ಒಂದು ತಿದ್ದುಪಡಿಯನ್ನ ತಂದರು. ಕಾರ್ಮಿಕರು ಸುಮಾರು 12 ಗಂಟೆ ಕೆಲಸ ಮಾಡಿದವರಿಗೆ ಬಹಳ ಕಷ್ಟ ಆಗ್ತದೆ. 8 ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕು. ಅದೇ ರೀತಿ ಅವರಿಗೆ ರಜೆಯನ್ನು ಸಹ ಕೊಡಬೇಕು ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ತಿದ್ದುಪಡಿಯನ್ನ ತಂದು ಒಂದು ಸಂವಿಧಾನದಲ್ಲಿ ಅದನ್ನ ತಂದರು. ಆದರೆ ಇವತ್ತು ಬಹಳ ಜನ ಮಹಿಳೆಯರು ಇವತ್ತೇನು ಕೂಲಿ ಕಾರ್ಮಿಕರಿದ್ದಾರೆ, ಬಹಳ ಜನ ಶ್ರಮಿಕರಿದ್ದೀರಿ. ಈ ದೇಶದ ಬೆನ್ನೆಲುಬು ರೈತ ಅಂತ ನಾವೇನು ಕರಿತೀರಿ, ಆ ದೇಶದ ಬೆನ್ನೆಲುಬು ರೈತರಿಗಿಂತ ಮುಂಚೆ ಅವರು ಸಹ ಕಾರ್ಮಿಕರಾಗಿ ರೈತರಾಗಿ ಬಂದಿರತಕ್ಕಂಥದ್ದು. ಈ ಒಂದು ಸುಸಂದರ್ಭದಲ್ಲಿ ನಾವು ಅವ್ರನ್ನ ನೆನಪನ್ನ ಮಾಡಿಕೊಳ್ಬೇಕಾಗ್ತದೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ನಮ್ಮ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಬಹಳ ಜನ ಮಾನ್ಯರ ಜಯಂತಿಗಳನ್ನ ಆಚರಣೆ ಮಾಡ್ತೀವಿ. ಈ ರೀತಿ ಕಾರ್ಮಿಕರ ದಿನಾಚರಣೆ ಪಾಪ ನಮ್ಮ ಗೋಪಾಲಣ್ಣವರು ಅಧ್ಯಕ್ಷರಾದ್ಮೇಲೆ ಬೆಂಗಳೂರು ನಗರದಲ್ಲಿ ಪ್ರಾಮಾಣಿಕವಾಗಿ ಕಾರ್ಮಿಕರ ಪರವಾಗಿ ಸ್ವಲ್ಪ ಹೆಚ್ಚು ಪಕ್ಷಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಯಾರು ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಯಾವುದಾದ್ರೂ ಒಂದು ಜವಾಬ್ದಾರಿಯನ್ನ ಕೊಟ್ರೆ ಅವರು ಅದಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ನಾವು ಅವ್ರ ಬಗ್ಗೆ 4 ಒಳ್ಳೆ ಮಾತನ್ನು ಸಹ ಹೇಳ್ಬೇಕಾಗ್ತದೆ. ಇದು ರಾಜಕಾರಣ ಹೇಗಪ್ಪ ಅಂತಂದ್ರೆ ಯಾರಿಗಾದ್ರೂ ನಾವೊಂದು ಜವಾಬ್ದಾರಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರು 100 ಒಳ್ಳೆ ಕೆಲಸ ಮಾಡಿದ್ರೆ 99 ಒಳ್ಳೆ ಕೆಲಸ ಮಾಡೋದನ್ನ ಬಿಟ್ಬಿಡ್ತಾರೆ. ಒಂದೇ ಒಂದು ಏನಾದ್ರೂ ಅಚಾತುರ್ಯ ತಪ್ಪಾದ್ರೆ ಅದನ್ನೇ ಬೊಟ್ಟು ಮಾಡಿ ತೋರಿಸ್ತಾರೆ. ಅದು ರಾಜಕಾರಣ. ನನ್ನ ಅಭಿಪ್ರಾಯದಲ್ಲಿ ನಾವೆಲ್ಲ ಮನುಷ್ಯರು, ಎಲ್ಲರೂ ಸಹ ತಪ್ಪನ್ನು ಮಾಡ್ತಾರೆ. ಆದರೆ ರಾಜಕಾರಣದಲ್ಲಿ ಅಸೂಯೆ ಬಿಡಬೇಕಾಗ್ತದೆ. ಅಸೂಯೆಗೆ ಔಷಧಿ ಇಲ್ಲ. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಯಾರು ನಾವೀಗಾಗಲೇ ಬೆಂಗಳೂರು ನಗರದಲ್ಲಿ ಬಹಳ ಜನ ಎಲ್ಲ ವಿಭಾಗಗಳ ಅಧ್ಯಕ್ಷಗಳನ್ನ ಮಾಡಿದ್ದೀರಿ. ಆದರೆ ಕೆಲವು ವಿಭಾಗಗಳ ಅಧ್ಯಕ್ಷರು ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀರಿ. ಇನ್ನು ಕೆಲವರು ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ
ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ ಏನು ನಮ್ಮ JDS ಪಕ್ಷ. ಇವತ್ತು ನಾವು ಸುದೀರ್ಘವಾಗಿ ಪೂಜ್ಯ ದೇವೇಗೌಡರು ಸಾಹೇಬರು ಈ ಪಕ್ಷವನ್ನು ಕಟ್ಟಿ 25 ವರ್ಷಗಳ ಸುದೀರ್ಘ ರಾಜಕಾರಣ ಮಾಡ್ಕೊಂಡ್ಬಂದು ಇವತ್ತು ನಾವು ಎಲ್ಲ ಕಡೆ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ನಾವು 25 ವರ್ಷ ಆದ ನಂತರ ಬೆಳ್ಳಿ ಹಬ್ಬ ಆಚರಣೆ ಮಾಡೋದು ಮಾತ್ರ ನೋಡ್ತಾ ಇದ್ದೀವಿ. ಆದರೆ ಪೂಜ್ಯ ದೇವೇಗೌಡರ ಸಾಹೇಬರ ಜೊತೆಯಲ್ಲಿ ಈ ಪಕ್ಷದ ಎಲ್ಲ ಆಗುವಗಳಿಗೆ ನೋವು, ಅವ್ರು ಎಷ್ಟು ಕಷ್ಟಪಟ್ಟು ಈ ಪಕ್ಷವನ್ನು ಕಟ್ಟಿದ್ದಾರೆ ಅವ್ರ ಜೊತೆಯಲ್ಲೇ ಸಂಪೂರ್ಣವಾಗಿ ಮಾಹಿತಿ ಮೋಸ್ಟ್ಲಿ ತಿಪ್ಪೇಸ್ವಾಮಿ ಸಾಹೇಬ್ರಿಗೆ ಮಾತ್ರ ಇದೆ.